रायबाग तालुक्यातील मुघलखोड नगरातील वॉर्ड क्रमांक 2 मध्ये एका जागेच्या मुद्द्यावर अधिकारी आणि नागरिक यांच्यात तीव्र वाद झाला. पहाटेपासूनच आंदोलनासाठी सज्ज झालेल्या महिलांनी ही सरकारी गायरान जमीन असून या ठिकाणी कोणालाही काही करू देणार नाही असा ठाम पवित्रा घेतला. तर दुसऱ्या बाजूने हे आमची मालकी हक्काचा भूखंड असून आवश्यक असल्यास कागदपत्रांची पडताळणी करा असा दावा करण्यात आला. घटनास्थळी पोहोचलेल्या नगरपालिकेच्या मुख्य अधिकाऱ्यांना काही काळ कोणाला काय सांगावे हे समजेनासे झाले. अखेरीस जागेची पाहणी करून तपास करू असे आश्वासन त्यांनी दिले. ಸರ 50 ವರ್ಷ ಕೇಳವಾ 50 ವರ್ಷ ಹಿಂದಿನ ತೆಗೀರಿ ನಮಗ ನಮ್ಮ ಡಾಕ್ಯುಮೆಂಟ್ ಸ್ಟೋರಿ ಒಂದು ತಾಸು ಟೈಮಿಂಗ್ मात्र वाद इथेच थांबला नाही आणि तो नगरपालिकेच्या कार्यालयापर्यंत पोहोचला. इंदिरा कॅन्टीनमध्ये दुपारचे जेवण करून महिलांनी पुन्हा आंदोलन सुरू केले. रायबाग तहसीलदारांनी येऊन आमची समस्या सोडवावी तोपर्यंत आम्ही इथून हलणार नाही असा महिलांचा हट्ट होता. ಯಾರೋ ಕೆಲಸ ಮಾಡಿದ್ರೆ ದಾಖಲೆಗಳ ಪ್ರಕಾರ ಮಾಡ್ಬೇಕು. ದಾಖಲೆ ನೋಡಿದ್ರೆ ಇವ್ರಿಗೆ ಏನು ಮಾಡಕ್ ಬರಂಗಿಲ್ಲ. ನೀವು ಯಾರು ಟೈಮ್ ಕೊಡ್ರಿ ಅವ್ರಿಗೆ ಕೆಲಸ ಮಾಡ್ಬಿಡ್ತಾರೆ. ಅವ್ರು ಖರ್ಚು ಕಡೆಗೆ ಏನು ಇಲ್ಲ ಹೇಳ್ಯಾರ ಈಗ ಏನ್ ಮಾಡ್ರಿ ಯಾರು ಟೈಮ್ ಕೊಡ್ರಿ ಏನಿದ್ರು ಸ್ಟಡಿ ಮಾಡಿ ಹೇಳ್ತಾರೆ. ಅಲ್ಲೇ ಬಂದು ಒಂದು ಇವ್ರು ಅದ ಜಾಗ ಹೋಗಿರ್ತಾರ ಅವ್ರು ಇರ್ತಾರ ಫಸ್ಟ್ ಬಗ್ಗೆ ಉತ್ತರ ಕೊಡ್ಬೋದು. ಯಾವ್ದು ನಾವು ಪುರುಷರ ಜಾಗ ಇತ್ತು ಅವ್ರ ಜಾಗ ನೋಡ್ರಿ ಅದ ಜಾಗ ಮೇಲೆ ಹೋರಿ ಇವತ್ತಿಂದ ಏನಾದ್ರೆ ಒಂದು ಗೀಟ್ ಏನಾದ್ರೆ ಚೀಫ್ ಆಫೀಸರ್ ಹೊಡೆಗಾರ ಫಸ್ಟ್ ನೀವೇನು ತಿಳಿಯಾಕ ಹೋಗ್ಬೇಡ್ರಿ. ಅವ್ರು ಟೈಮ್ ಕೊಡೋರು ಒಂದು ಕೆಲಸ ಮಾಡ್ಬಿಡ್ತೇವ್ರು ಕಬ್ಬು ಹೋಗ್ಯಾರ ಅವ್ರು ಏನೋ ಒಂದು ಗನ್ಸು ನೋಡ್ರಿ ಕಾಯ್ದೆ ತಗೊಂಡ್ಬರ್ತಾರ ಕಾಳಿಗೆ ಯಾರ ಹೆಸರು ಅಂತ ಅವ್ರು ಹೇಳ್ತಾರ ಏನ್ ಹೇಳ್ತಾರ. शेवटी नगरपालिकेचे सदस्य रमेश येडवण्णावर यांनी दोन्ही गटांची समजूत काढत या प्रकरणावर मंगळवारी मुख्य अधिकाऱ्यांच्या उपस्थितीत बैठक घेऊन योग्य तो निर्णय घेतला जाईल असे आश्वासन दिले. ಬೆಳಿಗ್ಗೆ ಒಂದು ಜಾಗದ ತಕರಾರು ನಡೆದಿತ್ತು. ಸುಮಾರು 8 ಗಂಟೆಯಿಂದ ಒಂದು 3-4 ತಾಸು ನಡೆದಿತ್ತು. ಏನಾಯಿತು ಅನ್ನೋದನ್ನು ಅವರು ಹೇಳಿರಲಿಲ್ಲ. ಈ ಕಡೆಯಿಂದ ವಾದ ಗೊತ್ತಾಗಲಿಲ್ಲ. ಏನಾಯ್ತು ಸರ್ ಅದು? ಏನಿಲ್ಲ, ಜಾಗದ ಅವರ ನಾವು ತೊಗೊಂಡಿದ್ದು ಜಾಗ ನಾವು ಕಟ್ಟಡ ಮಾಡೋರು ಆ ಪಾರ್ಟಿ ಐತಿ. ನಮ್ದು ಗೈರಾನ್ ಜಾಗ ಐತಿ. ನಾವು 20 ವರ್ಷ ಹೋರಾಟ ಮಾಡ್ಕೊತ ಬಂದದ್ದು. ಈ ಜಾಗ ಅವ್ರು ತೊಗೊಂಡಿದ್ದಲ್ಲ, ನಮ್ಮ ಗೈರಾನ್ ಜಾಗ ಹೊಡ್ಕೋತಾರೋ ನಮ್ಮ ಟಾಯ್ಲೆಟ್ ಕೆಡವತ್ತಾರ ಪಾರ್ಟಿ ಆ ಪಾರ್ಟಿ ಅದು ವಾದ ಇತ್ತು. ಈಗ ನಾವು ಎರಡೂ ಪಾರ್ಟಿನ ಕುಣಿಸಿ ಮಾತಾಡಿಸಿ ಚೀಫ್ ಆಫೀಸರ್ ಅವ್ರ ಮುಂದೆ ಕುಣಿಸ್ಕೊಂಡು ಅದೇನೈತಿ ಪರಿಶೀಲನೆ ಮಾಡಿರಿ. ಒಂದು ವಾರ ಟೈಮಿಂಗ್ಗಳು ತೊಗೊಂಡಿದ್ವು. ನಾವು ಅವ್ರ ಕಡೆನೂ ತೊಗೊಂಡಿದ್ವಿ, ಇವ್ರ ಕಡೆನೂ ತೊಗೊಂಡಿದ್ವು. ಇವರು ಸತ್ಯಾಗ್ರಹ ಕೂತಿದ್ದು, ಇವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟದ್ದು. ಇವತ್ತಿಗೆ 2 ದಿವಸಲೇ ಮಂಗಳವಾರ ಒಂದು ಮೀಟಿಂಗ್ ಕರೀತೆ ಚೀಫ್ ಆಫೀಸರ್ ಅವ್ರಿಗೂ ಹೇಳಿದ್ವು. ಮೀಟಿಂಗ್ ಕರೆದ್ರ ಒಳಗನ ಈಗ ನಮ್ದೊಂದು ಸರ್ವೆ ಊರು ಸರ್ವೆ ಆಗೈತಿ. ಊರು ಸರ್ವೆದ್ದು ಈಗ ನಾಳೆ ಅದು ಮಷಿನ್ ತೊಗೊಂಬಂದು ಸರ್ವೆದಾರ ಗುರ್ತಾ ಮಾಡೋರು ಕಲ್ಲುಗಳು ಆದ ನಂತರ ಮ್ಯಾಪ್ ಸಿಗ್ತೈತಿ. ನಮಗೆ ಮ್ಯಾಪ್ ಸಿಕ್ತಂದ್ರೆ ಗೌಟನ್ ಇತ್ತು, ಗೈರಾನ್ ಇತ್ತು, ಮಾಲ್ಕಿ ಇತ್ತು. ಅದನ್ನು ಪರಿಶೀಲನೆ ಮಾಡಿ ಈಗ ನಾವು ಚೀಫ್ ಆಫೀಸರ್ಗೆ ಏನಿದು 2 ದಿನದಾಗ ನಮ್ದು 1994ರಾಗ ಪಂಚಾಯಿತಿ ಎಂದಾಗೈತಿ. ಅಂದಿನಿಂದ ಇಂದಿನ ತನಕ ಯಾವ ಜಾಗ ಯಾರ ಹೆಸರಲ್ಲೇ ವರ್ಗಾವಣೆ ಆಯ್ತು, ಯಾರ ಕಡೆಯಿಂದ ತೊಗೊಂಡ್ರು, ಅದು ಮಾಲ್ಕಿ ಇತ್ತು, ನಮ್ಮ ಪಂಚಾಯಿತಿ ಜಾಗನ ಯಾರು ಉತ್ತಾರ ಮಾಡ್ಕೊಂಡಾರೋ ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿನಿ. ಅದನ್ನು ಪರಿಶೀಲನೆ ಮಾಡ್ತೀವಿ ಅವ್ರು ಹೇಳ್ಯಾರು. ಅವರು ಒಪ್ಕೊಂಡಾರು, ಇವರು ಒಪ್ಕೊಂಡಾರು. 2 ದಿವಸ ಟೈಮಿಂಗ್ ಮಾಡಿ ಅವ್ರನ್ನ ಸತ್ಯಾಗ್ರಹ ಚಳವಳಿ ಬಿಡಿಸಿ ಕಳಿಸಿದ್ವಿ. ತಮ್ಮ ಸರ್ ರಮೇಶ್ ಭೀಮಪ್ಪ ಯಡವಣ್ಣವ್ರು, ಪುರಸಭೆ ಸದಸ್ಯರು. ಸರ್ ಏನಿದು ಗಲಾಟೆ ಬೆಳಗ್ಗೆಯಿಂದ ಸಾರ್ವಜನಿಕರ ಅಲ್ಲಿ ಟಾಯ್ಲೆಟ್ ಐತಿ ಮತ್ತು ಇದು ಗಾಡಿ ಐತಿ ಅಂತಂದು ಹಿಂಗೆ ಹೇಳಿ ನಮ್ಗೆ ನಿನ್ನೆ ಅರ್ಜಿ ಕೊಟ್ಟಿದ್ರೆ ಹೇಳಿ ಸರ್. ಇದು ಸಾರ್ವಜನಿಕ ಶೌಚಾಲಯ ಮತ್ತು ವಾರ್ಡ್ ಸಂಖ್ಯೆ ಎಷ್ಟು? ವಾರ್ಡ್ ಸಂಖ್ಯೆ 2 ಹಾಂ
ಅದೈತಿ ರೀ. ಅದೈತಿ ನಂತರ ಇವ್ರನ್ನೂ ನಾವು ಆ ಜಾಗದವ್ರನ್ನೂ ಕರೆಸಿ ಈಗೆಲ್ಲ ನಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಐತಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀವಿ. ಸಮಸ್ಯೆ ಯಾಕ್ರಿ ಇಷ್ಟು ಉದ್ಭವವಾಗಿ ಎಷ್ಟು ಗಲಾಟೆ ಇಷ್ಟು ವಾದ ವಿವಾದಗಳು ಯಾಕೆ ಸೃಷ್ಟಿ ಆಗುತ್ತೆ? ಅದು ಪೈಲೇದ ಹಳಿ ಟಾಯ್ಲೆಟ ಮತ್ತು ಗಾಡಿ ಕಟ್ಟಿದ್ದ ಹಿಂಗೆ ಐತಿ, ಗಾಡಿ ಕಟ್ಟಿದ್ದ ಇದು ಮಾಡ್ಯಾರ ಅಷ್ಟೇ. ನೀವು ಇದಕ್ಕೇನು ಪರಿಹಾರ ಕಂಡುಕೊಳ್ಬೇಕಿನ್ನೂ ಮಹಿಳೆಯರು ಕೂತಾರು ಮತ್ತು ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟವ್ರು ಅದಾರು, ಪೊಲೀಸ್ ಸಿಬ್ಬಂದಿ ಐತಿ. ಇದಕ್ಕೆ ಕೊನೆ ಯಾವಾಗ ಸರ್? ಈಗ ನಾವು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡೇ ಮುಂದಿನ ಕ್ರಮ ಕೈಗೊಳ್ತೀವಿ. ಇದನ್ನು ಅವರು ರೈಟಿಂಗ್ದಾಗ ಕೊಡುತ್ತೆ ಇವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾರೆ. ಏನು ನೀವು ಮಾಡ್ತಿರ್ತಾರೆ? ಈಗ ಅದಕ್ಕಾಗಿ ಒಂದು ವಾರ ನಾವು ಟೈಮಿಂಗ್ ಮಾಡಿದ್ರು. ಅದರ ಪ್ರಕಾರ ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೇ ರೀತಿ ಗಲಾಟೆ ಮುಂದುವರೆದ್ರೆ ಏನು ಕ್ರಮ ಕೈಗೊಳ್ತೀವಿ ಸರ್? ಅದೇ ಹೇಳಿದ್ರು. ಇದೇ ರೀತಿ ವಾಗ್ವಾದಗಳು ಏನೋ ಘಟನೆ ನಡೀತಂದ್ರೆ ಇಲ್ಲ, ಅದನ್ನು ಮುಂದೆ ಅವ್ರೇನು ಮುಂದಿನ ಅಧಿಕಾರಿಗಳಿಗೆ ಅವ್ರೇನು ಇದು ಮಾಡ್ತಾರೆ. ನೀವೇನು ಮಾಡ್ತೀರಿ ಸರ್? ಇದನ್ನು ದನಗಿನ ಶಮನ ಮಾಡಬೇಕಾದ್ರೆ ನೀವೇನು ಕ್ರಮ ಈಗ ನಾವು ಈಗ ಹೇಳಿದ್ರು ಅವ್ರಿಗೆ. ಹಾಂ, ಅವ್ರಿಗೆ ಹೇಳಿದ್ರಿ ಒಂದು 7 ದಿವಸ ಟೈಮಿಂಗ್ ಬೇಡಿದ್ದು. ಅದ್ರೊಳಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಇದು ಪರಿಹಾರ ಮಾಡ್ತಂತ ಹೇಳಿದ್ರು. ತಮ್ಮ ಹೆಸರು ಸರ್? ನನ್ನ ಹೆಸರು ಮಹೇಂದ್ರ ಪವಾಡಿ ಶೆಟ್ಟಿ, चीफ ऑफिसर मुलुंड. त्यानंतर महिलांनी आपले आंदोलन तात्पुरते स्थगित केले. संजीव बॅकुडे, KMM मराठी, रायबाग. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.